ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಗೌಡರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಈಗಾಗಲೇ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟಿಸಿದೆ. ಆದರೆ ನ್ಯಾಯಾಲಯದ ಈ ಅಧಿಕೃತ ಆದೇಶದ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸುವುದು ನ್ಯಾಯಾಂಗದ ಘನತೆಗೆ ಧಕ್ಕೆ ತರುವುದು ಖಂಡನೀಯ ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಕರಣದ ಪ್ರಮುಖ ಅಂಶಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಯಾವುದೇ ಪ್ರಕರಣದಲ್ಲಿ ಯಾರ ವ್ಯಕ್ತಿಗಳಿದ್ದರೂ ಕೂಡ ನ್ಯಾಯಾಲಯದ ತೀರ್ಮಾನಕ್ಕೆ ತಲೆಬಾಗುವುದು ಸಂವಿಧಾನದ ಬದ್ಧ ಕರ್ತವ್ಯ. ಆದರೆ ಶಾಸಕ ವಿನಯ್ ಕುಲಕರ್ಣಿಯವರ ಬೆಂಬಲಿಗರು ಇದನ್ನು ಷಡ್ಯಂತ್ರ ಎಂದು ಕರೆಯುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಜನರಲ್ಲಿ ಅನುಮಾನ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಇದು ಅತ್ಯಂತ ಬೇಜವಾಬ್ದಾರಿತನದ ವರ್ತನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಹಾಗೂ ವಕೀಲ ಮೋಹನ್ ಲಿಂಬಿಕಾಯಿ ಅವರ ಹೇಳಿಕೆಗಳನ್ನು ಪ್ರಸ್ತಾಪಿಸಿದ ಕೊರವರ್, ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿದ ಸಂದರ್ಭದಲ್ಲಿ ಲಿಂಬಿಕಾಯಿ ಅವರು ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕಾನೂನು ಸಲಹೆಗಾರರಾಗಿದ್ದರು. ಅಂದು ಮೌನವಾಗಿದ್ದವರು ಈಗ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದು ಏಕೆ? ಸುಮಾರು 9 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿದ ಬಳಿಕವೇ ನ್ಯಾಯಾಲಯ ಈ ತೀರ್ಪು ನೀಡಿದೆ ಎಂಬುದು ಮರೆಯಬಾರದೆಂದರು. ಸಿಬಿಐ ತನಿಖೆಯನ್ನ ಪ್ರಶ್ನಿಸಿ ಆರೋಪಿಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ನ್ಯಾಯಾಲಯಗಳು ಅದನ್ನು ವಜಾಗೊಳಿಸಿ ಸರ್ಕಾರದ ಕ್ರಮವನ್ನ ಎತ್ತಿ ಹಿಡಿದಿದ್ದವು ಎಂಬ ಅಂಶವನ್ನ ಅವರು ನೆನಪಿಸಿದರು. 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 8 ಅಂಡರ್ ಸೆಕ್ಷನ್ 3ರ ಅನ್ವಯ ಶಿಕ್ಷೆಗೊಳಗಾದ ಜನಪ್ರತಿನಿಧಿಯನ್ನ ತಕ್ಷಣವೇ ಅನರ್ಹಗೊಳಿಸಬೇಕು. ಗಾಲಿ ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ 2 ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ವಿನಯ್ ಕುಲಕರ್ಣಿಯವರ ವಿಷಯದಲ್ಲಿ ಶಿಕ್ಷೆ ಪ್ರಕಟವಾಗಿ 10 ದಿನಗಳಾದರೂ ಸ್ಪೀಕರ್ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಶನಿವಾರವೇ ಸ್ಪೀಕರ್ ಅವರಿಗೆ ಪತ್ರ ಬರೆದು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಮನವಿ ಮಾಡಲಾಗಿದೆ ಎಂದು ಬಸವರಾಜ ಕೊರವರ್ ಮಾಹಿತಿ ನೀಡಿದರು. ರಾಜಕೀಯ ಕಾರಣಗಳಿಗಾಗಿ ಟೀಕೆ ಮಾಡುವುದು ಅವರ ಹಕ್ಕಿರಬಹುದು, ಆದರೆ ನ್ಯಾಯಾಂಗದ ಘನತೆಗೆ ಚ್ಯುತಿ ತರುವ ಕೆಲಸವನ್ನ ಯಾರೂ ಮಾಡಬಾರದೆಂದು ಇದೇ ಸಂದರ್ಭದಲ್ಲಿ ಎಚ್ಚರಿಸಿದರು. ನನ್ನ ಇದು ಇರೋದೇನಂತ ಕೇಳಿದ್ರೆ, ಲಿಂಬಿಕಾಯಿ ಸರ್ ನಾನು ಮನವಿ ಏನಂತ ಕೇಳಿದ್ರೆ, ಅವರು ಪ್ರಜ್ಞಾವಂತರು, ಕಾನೂನು ಬಲ್ಲವರು, ಹಿರಿಯ ನ್ಯಾಯವಾದಿಗಳು, ಹಿರಿಯ ವಕೀಲರವರು. ಅವರು ಬಂದು ಸರ್ಕಾರ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾರೆ. ಸರ್ಕಾರ ಕೊಟ್ಟಿದ್ದು ತಪ್ಪು ಅನ್ನೋದಾದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರ ಕೊಟ್ಟಿದ್ದು ಎತ್ತಿ ಹಿಡಿದೈತಲ್ಲ. ಮತ್ತೆ ಹಂಗ ಲಿಂಬಿಕಾಯಿ ಸರ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವ್ರಿ. ಅದು ಕಂಟೆಂಪ್ಟ್ ಆಗುತ್ತೆ ಇಲ್ಲ, ನಮ್ಮ ವಕೀಲರನ್ನ ನಾವು ಸಂಪರ್ಕ ಮಾಡಿ ನೋಡ್ತಾ ಇದ್ದೇವೆ. ಅದು ಕಂಟೆಂಪ್ಟ್ ಆಗೋಂಗಿತ್ತು ಅಂತ ಕೇಳಿದ್ರೆ ನಾವೇ ನ್ಯಾಯಾಲಯದ ಮೊರೆ ಹೋಗ್ತೀವಿ. ಯಾಕಂದ್ರೆ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಇವರಲ್ಲ. ಷಡ್ಯಂತ್ರ ಅಂದ್ರೆ ಷಡ್ಯಂತ್ರಕ್ಕೆ ಕೋರ್ಟ್ ಇವ್ರವಾಗಿ ಮಾತಾಡೋದು ದೊಡ್ಡವನಲ್ಲ. ಆದ್ರೆ ಇವ್ರು ಅಲ್ಲಿ ಅದನ್ನೇ ಪ್ರಶ್ನೆ ಮಾಡಕ್ ಹೋಗ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಪ್ರಶ್ನೆ ಹೋಗೋದ್ಕಿಂತ, ವಿನಯ್ ಕುಲಕರ್ಣಿ ಅವರು ಜೈಲಿಗೆ ಹೋಗೋದ್ಕಿಂತ ಪೂರ್ವದಲ್ಲಿ ಹೇಳಿದ್ರಲ್ಲ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನ್ನ ನಂಬಿಕೆ ಇದೆ, ನಾನು ಗೆದ್ದು ಬರ್ತೀನಿ ಅಂತೇಳಿ. ಅವ್ರ ವಿರುದ್ಧವಾಗಿ ಈಗ ಅಕಸ್ಮಾತ್ ಆಗಿ ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಲ್ಲ ಅಂತೇಳಿ ನ್ಯಾಯಾಲಯ ಆದೇಶ ಹೇಳಿದ್ರೆ ನಾವು ಒಪ್ಕೋಬೇಕಿತ್ತಲ್ಲ. ಅದು ನಾವು ಕೂಡ ಸ್ವಾಗತ ಮಾಡಬೇಕಿತ್ತು. ಅದನ್ನು ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾಗ ಯಾರೋ ನ್ಯಾಯಾಲಯಗಳು ನೀವ್ ಹೇಳಿದ್ರಿ ಅಂತ ನೋಡೋದಿಲ್ಲ. ಸಾಕ್ಷ್ಯಾಧಾರಗಳ ಮೇಲೆ ಆದೇಶಗಳನ್ನು ಮಾಡ್ತಾವ. ಸಾಕ್ಷ್ಯಾಧಾರಗಳ ಮೇಲೆ ಶಿಕ್ಷೆ ಕೊಡ್ತದೆ ನ್ಯಾಯಾಲಯ. ಅವನು ಆರೋಪಿ ಇದಾನೋ ಅಪರಾಧಿ ಇದಾನೋ ಇಲ್ಲ ಅಂತ ಡಿಸೈಡ್ ಮಾಡೋದು ಸಾಕ್ಷ್ಯಾಧಾರಗಳನ್ನು ನೋಡಿ. ಸಾಕಷ್ಟು ಸಾಕ್ಷ್ಯಾಧಾರಗಳು ಇದ್ದಾಗ ಅವರನ್ನ ಅಪರಾಧಿ ಅಂತ ಹೇಳಿರೋದು ನ್ಯಾಯಾಲಯ. ಸೊ ಹಾಗಾಗಿ ನ್ಯಾಯಾಲಯದ ವಿಷಯವಾಗಿ ನಾನು ಮಾತಾಡಕ್ ಹೋಗುದಿಲ್ಲ. ಅಂದ್ರೆ ಪ್ರತಿಭಟನೆ ಸಮಾಜಕ್ಕೆ ಏನ್ ಸಂದೇಶ ಕೊಡಕ್ ಹೊರಟ್ರಿ ನೀವು? ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಿ? ಅವತ್ತಲ್ಲಿ ಹೇಳಿದ್ರು, ಮಾತಾಡುವಾಗ ಒಬ್ರು ಯಾರೋ ಹೇಳಿದ್ರು, ಮಾಧ್ಯಮದವರು ಕೂತ್ಕ, ಈಗ ಮಾಧ್ಯಮದವ್ರು ಯಾಕೆ ಹೇಳಿದ್ರು ಸರ್? ಮಾಧ್ಯಮದಲ್ಲಿ ಡಿಬೇಟ್ ಯಾಕೆ ಅದು? ಮಾಧ್ಯಮದವ್ರು ಕೂತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಿದೆ ಅಂತ ಡಿಸ್ಕಷನ್ ಆಯ್ತಲ್ಲ. ಅದು ಅದರ್ವೈಸ್ ಡಿಸ್ಕಷನ್ ಮಾಡುವಂತ ಅವಶ್ಯಕತೆ ಮಾಧ್ಯಮದವ್ರಿಗೆ ಏನಿತ್ತು? ಭೂತ ಬಾಯಿಲಿ ಭಗವದ್ಗೀತೆ ಅಂತೇಳಿ ಮಾಧ್ಯಮದವ್ರನ್ನ ಹೇಳ್ತಾರೆ. ಅಂದ್ರೆ ಪರೋಕ್ಷವಾಗಿ ನಿಮ್ಮನ್ನು ಟೀಕೆ ಮಾಡೋದು, ನಿಮಗೆ ಧಮಕಿ ಹಾಕೋದು ಆಗ್ತದೆ. ನನಗಲ್ಲ ಸರ್, ನನಗಲ್ಲ. ನನಗೆ ಟೀಕೆ ಮಾಡ್ಲಿ ಸರ್, ಟೀಕೆ ಮಾಡೋದಷ್ಟು ಒಳ್ಳೇದು. ನನಗೆ ಟೀಕೆ ನನಗಲ್ಲ. ನನಗೆ ವಿರೋಧ ಇಷ್ಟ ಏನಂತ ಕೇಳಿದ್ರೆ, ನೀವು ಈ ಪ್ರತಿಭಟನೆ ಮೌನ ಮೆರವಣಿಗೆ ಮಾಡುವ ಮೂಲಕ ಸಮಾಜಕ್ಕೆ ಏನು ಮೆಸೇಜ್ ಕೊಡೋಕೆ ಹೊರಟೀರಿ? ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಈಗಲೂ ಮುಂದೆನೂ ಸಹ ಕೊಲೆಗಡಕರ ಪರವಾಗಿ, ಉಗ್ರವಾದಿಗಳ ಪರವಾಗಿ, ದೇಶದ್ರೋಹಿಗಳ ಪರವಾಗಿ ನಿಲ್ತೇವೆ ಅಂತ ಹೇಳಕ್ ನೀವು ಮೆಸೇಜ್ ಕೊಡಕ್ ಹೊರಟ್ರಿ. ಈ ಹಿಂದೂ ಸಹ ಯಾಕೂಬ್ ಮೆನನ್ ಪ್ರಕರಣ ಆದಾಗೂ ಕೂಡ ಹೆಂಗೆ ಆಗಿತ್ತು. ಕೊಲೆ ಪ್ರಕರಣ ಸರ್, ಯಾವ್ದೋ ರಾಜಕೀಯ ಇದರಿಂದಾಗಿ ಹೋಗಿದಂತದಲ್ಲ. ಇದು ಕೊಲೆ ಪ್ರಕರಣ, ಹೀನಸ್ ಅಫೆನ್ಸ್. ಇದು ಕ್ಯಾನ್ಸಲ್ ಮಾಡಿ ಮತ್ತೆ 9 ತಿಂಗಳು ಜೈಲಿಗೆ ಕಳಿಸ್ತು. ಇದು ಷಡ್ಯಂತ್ರ. ಒಂದು ನ್ಯಾಯಾಲಯದ ಮೇಲೆ ಗೌರವ ಇದೆ ಅಂತ ಹೇಳಿದವರು ನ್ಯಾಯಾಲಯದ ಆದೇಶವನ್ನು ಒಪ್ಕೋಬೇಕು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತೇವೆ ಅಂತ ಕೇಳಿದ್ರೆ ನ್ಯಾಯಾಲಯದ ಆದೇಶವನ್ನು ಒಪ್ಕೋಬೇಕು. ಇದು ಬಹಳ ಬೇಸರ ಆಗುವಂತ ವಿಷಯ. ನಾವು ಇದನ್ನೇನಂತ ಕೇಳಿದ್ರೆ, ಇಷ್ಟೊಂದು ಜನನ್ನು ಸೇರಿಸಿ
ನಾವು ಮೌನವಾಗಿ ಮೆರವಣಿಗೆ ಮಾಡ್ತೀವಿ. ಮೌನವಾಗಿ ಅವ್ರ ಮನೆಗೆ ಹೋಗಿ ನಾವು ನಿಮ್ ಜೊತೆ ಇದೆ ಅಂತ ಹೇಳ್ರಿ, ನಮ್ಗೆ ಅಭ್ಯಂತರ ಇಲ್ಲ. ನಿಂತ್ಕೊಡ್ರಿ ಅವ್ರ ಜೊತೆ, ನೊಂದಿರೋ ಕುಟುಂಬ ಜೊತೆ ನಿಂತ್ಕೊಡ್ರಿ ನೀವು. ಹಂಗೇನ ಯೋಗೀಶ್ ಗೌಡ್ರ ಕುಟುಂಬ ಜೊತೆ ನಿಂತ್ಕೊಡ್ರಲ್ಲ, ಅವ್ರು ಬಹಳ ನೊಂದಾರ. ಇವತ್ತಿಗೂ ಅವ್ರ ಮನ್ಯಾಗ ಜಗಳ ಕಲಹಗಳನ್ನು ಉಂಟು ಮಾಡಿಸೋದು, ಗದ್ದಲ ಹಚ್ಚೋದು ಇವತ್ತಿಗೂ ಮುಗುದಿಲ್ಲ. ಯಾಕಂದ್ರೆ ಎಲ್ಲಿ ಮಠ ಆ ಗುರುನಾಥ ಗೌಡ ಜೀವಂತ ಇರ್ತಾನೋ ಅಲ್ಲಿ ಮಠ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗೋ ಮಠ ಇರೋದ ಇದೆ ಅಂತ ಹೇಳಿ ಅವ್ರಿಗೂ ಗೊತ್ತೈತಿ. ಸೊ ಇಂಥವೆಲ್ಲ ಷಡ್ಯಂತ್ರಗಳನ್ನು ಇವ್ರು ಮಾಡಿ ಜೈಲಿಗೆ ಹೋಗಿ ಇವತ್ತು ಅಪರಾಧಿಯಾಗಿ, ನಾವು ಒಂದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ 2-3 ಸರಿ MLA ಆದವರು ಒಬ್ರು ಅಪರಾಧಿಯಾಗಿ ಜೈಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ ನಾವು ಧಾರವಾಡ ಜನ ತಲೆ ತಗ್ಗಿಸುವಂತ ವಿಷಯ ಇದೆ. ಹೈದರಾಬಾದ್ ಕೋರ್ಟ್ ಅವ್ರಿಗೆ ಅವರನ್ನ ಶಿಕ್ಷೆಗೊಳಪಡಿಸ್ತದೆ. ಇವತ್ತು ಶಿಕ್ಷೆಗೊಳಪಡಿಸಿ ಅದರ ನಂತರ 2 ದಿವಸದ ಒಳಗಡೆಗಾಗಿ ಅವರ ಒಂದು ಏನು ಶಾಸಕ ಸ್ಥಾನವನ್ನ ಇವರು ಅನರ್ಹ ಮಾಡ್ತಾರೆ. ಗಾಲಿ ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನವನ್ನ. ಮತ್ತೆ ಈ ಪ್ರಕರಣದಲ್ಲಿ ಯಾಕೆ ಇವತ್ತು 10 ದಿವಸ ಆಯ್ತು, ಇವತ್ತಿಗೆ 10 ದಿವಸ. ಸ್ಪೀಕರ್ ಅವರು ಅವಾಗ ಒಂದು ಮಾಧ್ಯಮದಲ್ಲಿ ನೋಡಿದೆ, ನಾನು ಇಲ್ಲಿವರೆಗೂ ನನಗೆ ಕಾಪಿ ಮುಟ್ಟಿಲ್ಲ ಅಂತ ಹೇಳ್ತಾರೆ. ಕಾಪಿ ನಾನು ಅದಕ್ಕೋಸ್ಕರ ಕಾಪಿ ಸಮೇತ ಈ ಸುಪ್ರೀಂ ಕೋರ್ಟ್ ಲಿಲಿ ಥಾಮಸ್ ಮತ್ತು ಭಾರತ ಸರ್ಕಾರದ ಪ್ರಕರಣದೊಳಗಡೆ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆಯಲ್ಲ ಆ ಒಂದು ಸೈಟೇಷನ್ ಕೂಡ ಹಚ್ಚಿ ಕಳಿಸಿ ನಾನು. ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೇನಂತ ಕೇಳಿದ್ರೆ, ಯಾವ ಕ್ಷಣದಲ್ಲಿ ಅವರನ್ನ 2 ವರ್ಷಕ್ಕಿಂತಲೂ ಮೇಲ್ಪಟ್ಟು ಅಪರಾಧಿ ಅಂತ ಹೇಳಿ ಘೋಷಿಸಲಾಗುತ್ತೋ ನ್ಯಾಯಾಲಯ, ಅವತ್ತಿಂದನೇ ಅವರ ಶಾಸಕ ಸ್ಥಾನ ರದ್ದದು. ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಲ್ಲ, ರಾಜ್ಯಪತ್ರದಲ್ಲಿ ಹೊರಡಿಸ್ಬೇಕಲ್ಲ, ಈ ಶಾಸಕ ಸ್ಥಾನ ಈ ಕ್ಷೇತ್ರದ ಶಾಸಕರು ಇಲ್ಲ, ಇದು ಖಾಲಿ ಇದೆ ಅಂತ ಹೊರಡಿಸ್ಬೇಕಲ್ಲ. ನೀವು ಇಲ್ಲಿ ಇವೆಲ್ಲ ಷಡ್ಯಂತ್ರಗಳನ್ನು ಮಾಡ್ತೀರಿ. ಶಾಸಕ ಸ್ಥಾನ ಒಟ್ಟು ಬಿಟ್ಕೊಡಕ್ ಮನಸ್ಸಿಲ್ಲ, ಅಲ್ಲಿ ಇವ್ರು ಶಾಸಕ ಸ್ಥಾನ ತೆರವು ಮಾಡಕ್ಕೂ ಈ ಸರ್ಕಾರದವ್ರಿಗೆ ಮನಸ್ಸಿಲ್ಲ. ಇಷ್ಟೆಲ್ಲಾ ಷಡ್ಯಂತ್ರಗಳನ್ನು ಮಾಡಿ ಯಾರೋ ಷಡ್ಯಂತ್ರ ರೂಪಿಸ್ಯಾರ ಅಂತ ಹೇಳಿ ಬೀದಿಗಿಳಿದು ಅದನ್ನ ಮೌನ ಮೆರವಣಿಗೆ ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಮತ್ತೇನಾರ ಮಾಡಿದ್ರ ಅಂತ ಕೇಳಿದ್ರೆ ಮತ್ತೆ ಕೋರ್ಟ್ ಬಾರಿಸಬಾರ್ದು.